ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಪೆಕ್ಸ್ ಬಿಸ್ ಕಾರ್ಪ್ ಅಂತಂದು ಇದು 3-4 ವರ್ಷದಿಂದ ನಡೀತಾ ಇದೆ. ಇಲ್ಲಿ ಸಣ್ಣ ರೈತರಿಂದ ಹಿಡಿದು ಕೂಲಿ ನಾಲಿ ಮಾಡ್ಕೊಂಡ್ರಿಂದ ಹಿಡಿದು ಆಮೇಲೆ ಈ ಎಕ್ಸ್ ಆರ್ಮಿ ಏನಿದೆ ಇಂಡಿಯನ್ ಆರ್ಮಿ ಅಲ್ಲಿಂದ ರಿಟೈರ್ಡ್ ಆಗಿರೋರು ಈಗವನ್ನ ವರ್ಕ್ ಮಾಡ್ತಾ ಇರೋರು, ಆಮೇಲೆ ಕೆಲವು ಸರ್ಕಾರಿ ಕೆಲಸದಲ್ಲಿರೋರು ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿರೋ ಎಜುಕೇಟೆಡ್ ಪೀಪಲ್ಲು ಎಲ್ಲರೂ ಸೇರಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹಣದ ಸ್ವಲ್ಪ ಹೆಚ್ಚಿನ ಓಕೆ ಬಡ್ಡಿ ಬ್ಯಾಂಕಲ್ಲಿಟ್ಟರೆ ಕಡಿಮೆ ಬರುತ್ತೆ, ಇಲ್ಲಿಟ್ಟರೆ ಅಟ್ಲೀಸ್ಟ್ ನಮ್ಮ ಜೀವನ ಏನಾದರೂ ಏನೋ ಸ್ವಲ್ಪ ಏನೋ ಒಂದು ಆರ್ಥಿಕವಾಗಿ ಒಂದು ಸ್ವಲ್ಪ ನಾವು ಸ್ಟ್ರಾಂಗಾಗಿ ಆಗ್ತೇವೆ ಅನ್ನೋ ಒಂದು ಆಸೆಯಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಈಗ ಅದು ಈಗ ಹೆಚ್ಚಾನೆಚ್ಚು ಜಾಸ್ತಿ ಕಲೆಕ್ಟ್ ಆಗಿದ್ದು ಇತ್ತೀಚಿನ ಒಂದು 4-5 ತಿಂಗಳಲ್ಲಿ. ಸೊ ಹಂಗಾಗಿ ಅದು ಜಾಸ್ತಿ ಆಗ್ತಿದ್ದಂಗೆ ಅವರು ಒಂಥರ ಮಿಸ್ಲೀಡಿಂಗ್ ಏನೋ ಮಾಡಿಬಿಟ್ಟು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ರೀತಿಯಿಂದ ನಾವು ಇಲ್ಲಿ DC ಆಫೀಸಿಗೆ ಬಂದ್ಬಿಟ್ಟು ಅವ್ರ ಹತ್ರ ಮನವಿ ಕೊಡೋಕ್ಕೆ ಎಲ್ಲರೂ ಒಗ್ಗಟ್ಟಿನಿಂದ ಬಂದಿದ್ದೀವಿ. ಇಲ್ಲಿ ಎಷ್ಟು ಜನ ಇದ್ದೀರಿ, ಎಷ್ಟೇಟ್ ಇದ್ದೀರಿ ಸರ್? ಹೆಚ್ಚು ಕಮ್ಮಿ ಒಂದು 3,500 ಜನ ಕ್ಲೈಂಟ್ಸ್ ಅದಾರೆ ಎಲ್ಲ ರೀತಿಯಿಂದಲೂ ಸೇರಿ. ಆಮೇಲೆ ಒಂದು 165 ಕೋಟಿ ಕಲೆಕ್ಷನ್ ಆಗಿದೆ ಸರ್. ಸರ್ ಇಲ್ಲೇರೂ ಅದಾರೆ, ಅಕ್ಕಪಕ್ಕ ಹಳ್ಳಿಯರು ಅದಾರೆ, ಆಮೇಲೆ ಈವನ್ ಬೆಂಗಳೂರಲ್ಲೂ ಇದ್ದಾರೆ, ಕೆಲವರು ಔಟ್ ಆಫ್ ಕಂಟ್ರಿಯಿಂದಲೂ ಇದ್ದಾರೆ ಸರ್. ಅಪೆಕ್ಸ್ ಬಿಸ್ ಕಾರ್ಪ್ LLP ಅಂತ ಸರ್. ಕಾಶಿನಾಥ್ ವಾಗ್ಮರೆ, ಗಣೇಶ್ ಭಂಡಾರಿ ಅಂತ ಸರ್. ಈಗ 1 ತಿಂಗಳಿಂದ ನಿಲ್ಲಿಸಿದ್ದಾರೆ ಸರ್. ಬಟ್ 2 ತಿಂಗಳಿಂದಲೂ ಅದು ನಾವು ಅಬ್ಸರ್ವ್ ಮಾಡ್ತಾ ಇರೋದೇನು ಅಂತಂದರೆ ಈ ಶಿವಮ್ ಅಸೋಸಿಯೇಟ್ಸು ಇದು ಬಂದಾಗಿನಿಂದ ಅವರು ಒಂದು ಸ್ವಲ್ಪ ಹಣನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಗಮನಕ್ಕೆ ನಮಗೆ ಹಂಗೆ ರೀತಿ ಕಾಂಟ್ಯಾಕ್ಟ್ದಲ್ಲಿ ಅಂದರೆ ಅವರು ವಿಡಿಯೋ ಬಿಡ್ತಾರೆ, ಇಲ್ಲ ಇನ್ನೂ 3 ತಿಂಗಳಾಗುತ್ತೆ ನಾವು ಈ ಥರ ಇದ್ದೀವಿ ಅಂತಂದು ಹೇಳ್ತಾ ಇದ್ದಾರೆ ಸರ್. ಬಟ್ ಆಯಿತು, ನೀವು ಜನರ ಸಮ್ಮುಖದಲ್ಲಿ ಬರ್ರಿ, ಯಾಕಂದರೆ 1 ಲಕ್ಷ ಕೊಟ್ಟಿರೋರು ಇನ್ವೆಸ್ಟರೇ, 1 ಕೋಟಿ ಕೊಟ್ಟಿರೋರು ಇನ್ವೆಸ್ಟರೇ. ನ್ಯಾಯಯುತವಾಗಿ ನಾವು ಎಲ್ಲ ಕ್ಲೈಂಟ್ಸು ನಿಮ್ಮ ಪರವಾಗಿ ಅದಾವೆ. ಆಯಿತು, ಆರ್ಥಿಕವಾಗಿ ನೀವು ದೌರ್ಬಲ್ಯರಾಗಿದ್ದರೆ ಅದನ್ನು ಎಲ್ಲರ ಮುಂದೆ ಇಡ್ರಿ. ಏನು ಬ್ಯಾಲೆನ್ಸ್ ಶೀಟ್ ಇದೆ, ಫೈನಾನ್ಸು ಎಲ್ಲಿ ಹೋಗಿದೆ, ಕ್ಯಾಶ್ ವಿಡ್ರಾಲ್ ಯಾರ್ಯಾರು ಮಾಡ್ಕೊಂಡ್ರು, ಅದನ್ನೆಲ್ಲ ನಮ್ಮ ಜನರ ಮುಂದೆ ಇಡಬೇಕು, ಅಂದರೆ ನಮ್ಮ ಕ್ಲೈಂಟ್ಸ್ ಮುಂದೆ ಇಡಬೇಕು ಸರ್. ನಮ್ಮ ಹೆಸರು